ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನು ರೆಸಿಪಿ ಮಾಡ್ತಿದ್ದೀನಿ ಅಂದರೆ ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಕುಕ್ಕರ್ ತೊಗೊಂಡಿದ್ದೀನಿ, ಅದಕ್ಕೆ 1 ಕಪ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ಒಂದು ಅಕ್ಕಿಗಿನ ಅರ್ಧ ತೊಗರಿಬೇಳೆ ತೊಗೊಂಡಿದ್ದೀನಿ, ಅದಕ್ಕಿಂತ ಸ್ವಲ್ಪ ಹೆಸರುಬೇಳೆ ತೊಗೊಂಡಿದ್ದೀನಿ. ಹೆಸರುಬೇಳೆ ಹಾಕೋದ್ರಿಂದ ಬಿಸಿಬೇಳೆ ಬಾತು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಎಲ್ಲನೂ ವಾಶ್ ಮಾಡಿ ತೊಗೊಂಡು ನೀರು ಹಾಕ್ಕೊಂಡಿದ್ದೀನಿ. ಎಷ್ಟು ಬೇಕಷ್ಟು 1 ಕಪ್ಗೆ 3-4 ಕಪ್ ಹಾಕೋಬೇಕು. ಆ ರೇಷ್ಯೋದಲ್ಲಿ ನಾನು ಇಷ್ಟಕ್ಕೆ ಅಷ್ಟು ನೀರು ತೊಗೊಂಡಿದ್ದೀನಿ. ನೋಡಿ, ಈಗ ಇದಕ್ಕೆ ಹುಣಸೆ ರಸ ನೆನೆ ಹಾಕ್ಕೊಂಡಿದ್ದೀನಿ, ಬಟಾಣಿ ನೆನೆಸಿಟ್ಕೊಂಡಿದ್ದೀನಿ, ಮತ್ತು ಶೇಂಗಾ ತೊಗೊಂಡಿದ್ದೀನಿ, ಕ್ಯಾರೆಟು ಮತ್ತು ಆಲೂಗಡ್ಡೆ. ಬೀನ್ಸ್ ಇದ್ದರೆ ತೊಗೋಬೋದು. ನಾನು ಬೀನ್ಸು ನನ್ನ ಮಗಳು ತಿನ್ನಲ್ಲ ಅಂಥೇಳಿ ನಾನು ಹಾಕಿಲ್ಲ. ಅವಳು ಮಧ್ಯೆ ಬೀನ್ಸ್ ಬಂದರೆ ತಿನ್ನಲ್ಲ, ಹಾಗಾಗಿ ಸ್ಕಿಪ್ ಮಾಡಿದ್ದೀನಿ. ನೀವು ಹಾಕ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಕ್ಯಾರೆಟು ಮತ್ತು ಆಲೂಗಡ್ಡೆನ ಕುಕ್ಕರ್ಗೆ ಹಾಕೋತಿದ್ದೀನಿ. ಇವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋಬೇಕು. ನೆಕ್ಸ್ಟು ಶೇಂಗಾ ತೊಗೊಂಡಿದ್ನಲ್ಲ, ಶೇಂಗಾ ಹಾಕೋಬೇಕು. ಶೇಂಗಾ ಒಗ್ಗರಣೆಗೆ ಹಾಕೋಕ್ಕಿಂತ ಇದರಲ್ಲಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಒಂಥರ ಬೇಯಿಸಿದ ಶೇಂಗಾ ಥರ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಕುಕ್ಕರ್ ಒಳಗಡೆ ಶೇಂಗಾ ಹಾಕ್ಕೊಂಬಿಟ್ಟಿದ್ದೀನಿ. ನೀಟಾಗಿ ಬೇಯೋಕ್ಕೋಸ್ಕರ, ಎಲ್ಲ ಸ್ಮೂತ್ ಆಗಲಿಕ್ಕೋಸ್ಕರ ಸ್ವಲ್ಪ ಎಣ್ಣೆ, ಸ್ವಲ್ಪ ಅರಿಶಿಣ ಪುಡಿ ಮತ್ತು ಉಪ್ಪು ಇದರಲ್ಲೇ ಹಾಕೋಬೇಕು. ಮತ್ತು ಬಟಾಣಿ 2 ಅವರ್ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ. ಮಾಡೋಕ್ಕೂ 2 ಅವರ್ ಮುಂಚೆ ನೆನೆಸಿಟ್ಕೋಬೇಕು. ಹಾಗಾಗಿ ನೋಡಿ, ನೆನೆಸಿಟ್ಕೊಂಡಿರೋ ಬಟಾಣಿ ಹಾಕಿದ್ದೀನಿ, ಮತ್ತು ಉಪ್ಪು. ತರಕಾರಿ ಎಲ್ಲ ಚೆನ್ನಾಗಿ ಬೇಯಲಿಕ್ಕೆ, ತರಕಾರಿಗೆ ಉಪ್ಪು ಹಿಡಿಲಿಕ್ಕೆ ಇಷ್ಟು ಉಪ್ಪು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ವಿಸಿಲ್ ಹಾಕ್ಸ್ಕೊಳಕ್ಕೆ ಇಟ್ಟಿದ್ದೀನಿ. ಇದು ಒಂದು 4-5 ವಿಸಿಲ್ ಆದರೆ ಸಾಕು. ಈ ಥರ ವಿಸಿಲ್ ಹಾಕ್ಸ್ಕೊಳಕ್ಕೆ ಇಟ್ಕೊಂಡು ಈ ಕಡೆ ಸೈಡ್ಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಬಿಸಿಬೇಳೆಬಾತ್ ಪೌಡ್ರ್ ತೊಗೊಂಡಿದ್ದೀನಿ. ನೋಡಿ, MTR ಬಿಸಿಬೇಳೆಬಾತ್ ಪೌಡ್ರು ಚೆನ್ನಾಗಿರುತ್ತೆ, ಇದನ್ನೇ ತೊಗೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕೋಣ. ಒಗ್ಗರಣೆ ಹಾಕಲಿಕ್ಕೆ ಒಂದು ಪಾತ್ರೆ ಇಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕೋತಿದ್ದೀನಿ. ಬಿಸಿಬೇಳೆಬಾತ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಬಿಸಿದೇ ತಿನ್ಕೋಬೇಕು, ಭಯಂಕರವಾಗಿರುತ್ತೆ. ಸ್ವಲ್ಪ ಮೇಲೆ ಶೇವ್ಸು ಮಿಕ್ಸ್ಚರ್ ಹಾಕ್ಕೊಂಡು ತಿಂದ್ಬಿಟ್ರೆ ಭಾಳ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ನಾನು ಮಾಡೋ ಬಿಸಿಬೇಳೆಬಾತ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಇನ್ನು ಬೀನ್ಸು ಎಲ್ಲ ಹಾಕೋಬೋದು. ನಾನಿಲ್ಲ, ಕ್ಯಾರೆಟು, ಆಲೂಗಡ್ಡೆ ಮಾತ್ರ ಹಾಕ್ಕೊಂಡಿದ್ದೀನಿ. ಬಟಾಣಿ, ಶೇಂಗಾ ಇಷ್ಟು ಹಾಕು ಬೇಯಿಸ್ಕೊಂಡಿದ್ದೀನಿ. ನೋಡಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್ ಹಾಕೋತಿದ್ದೀನಿ, ಮತ್ತು ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ. ಇದು ನೀಟಾಗಿ ಫ್ರೈ ಆಗಬೇಕು. ಇದು ಫ್ರೈ ಆದ ನಂತರ ನೆಕ್ಸ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಟೊಮೊಟೊ ಹಾಕೋಬೇಕು. ಹಾಗೆ ವಿಜಿಲ್ ಹಾಕ್ಸ್ಕೊಂಡು ಇಟ್ಕೊಂಡ್ಮೇಲೆ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು. ಅದು ವಿಜಿಲ್ ಹೋಗೋದ್ರೊಳಗೇ ಒಗ್ಗರಣೆ ರೆಡಿ ಆಗುತ್ತೆ. ಹಾಗಾಗಿ ಫಸ್ಟು ಕುಕ್ಕರಲ್ಲಿರೋದನ್ನೆಲ್ಲ ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು. ನೋಡಿ, ಟೊಮೊಟೊನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ನೀಟಾಗಿ ಫ್ರೈ ಆಗಬೇಕು. ಕೊತ್ತಂಬರಿ ಸಹ ಹೀಗೆ ಹಾಕ್ಕೊಂಡ್ಬಿಡ್ತೀನಿ. ಲಾಸ್ಟ್ಗೆ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ, ನಂಗೆ ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಟೊಮೊಟೊ ಜೊತೆನೇ ಕೊತ್ತಂಬರಿ ಸಹ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಟೊಮೊಟೊ ಸ್ವಲ್ಪ ಸ್ಮೂತ್ ಆಗಲಿಕ್ಕೆ ಅರಿಶಿನ ಮತ್ತು ಉಪ್ಪನ್ನು ಹಾಕೋತೀನಿ. ಉಪ್ಪು ಕುಕ್ಕರಲ್ಲಿ ಸಹ ಹಾಕಿರ್ತೇವೆ, ನೋಡಿ ಹಾಕೋಬೇಕು. ಅಲ್ಲಿ ಸಹ ಹಾಕ್ಕೊಂಡಿರ್ತೀವಲ್ಲ, ನೋಡಿ ಹಾಕೋಬೇಕು. ಕಡಿಮೆ ಆದರೂ ಸಹ ಲಾಸ್ಟ್ ಚೆಕ್ ಮಾಡಿ ಹಾಕೋಬೋದು. ನೋಡಿ, ಅರಿಶಿನ ಪುಡಿ ಮತ್ತು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಸ್ಮೂತ್ ಆಗೋವರೆಗೂ, ಟೊಮೊಟೊ ಎಲ್ಲ ಸ್ಮೂತ್ ಆಗೋವರೆಗೂ ಬೇಯಿಸ್ತಿದ್ದೀನಿ. ನೋಡಿ, ಕುಕ್ಕರನ್ನು ಈಗ ಲಿಡ್ ಓಪನ್ ಮಾಡಿ ನೋಡ್ತೀನಿ, ಚೆನ್ನಾಗಿ ಬೆಂದಿದೆ. ಇನ್ನೂ ಸ್ವಲ್ಪ ಲಿಕ್ವಿಡ್ ಥರ ನೀರು ಥರ ಇರಲಿ ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಕುಕ್ಕರ್ ಲಿಡ್ ಮುಚ್ಚದೇನೆ ಬೇಯಿಸ್ಕೋಬೇಕು. ನಾನಿನ್ನೂ ಸ್ವಲ್ಪ ನೀರು ಹಾಕಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಖಾರದ ಪುಡಿ ಸ್ವಲ್ಪ ಮತ್ತು ಬಿಸಿಬೇಳೆಬಾತ್ ಪೌಡ್ರ್ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಖಾರದ ಪುಡಿ ಸ್ವಲ್ಪ ಹಾಕ್ಕೋಬೇಕು, ಯಾಕಂದರೆ ಬಿಸಿಬೇಳೆಬಾತ್ ಪೌಡ್ರಲ್ಲೇ ಮಸಾಲೆ ಖಾರ ಎಲ್ಲ ಇರುತ್ತಲ್ಲ, ಹಾಗಾಗಿ ಖಾರ ಸ್ವಲ್ಪ ಹಾಕ್ಕೊಂಡು ಬಿಸಿಬೇಳೆಬಾತ್ ಪೌಡ್ರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದು ಹಾಕೊಂಡ ನಂತರ ಹುಣಸೆ ರಸ ನೆನೆಸಿಟ್ಕೊಂಡಿರ್ತೀವಲ್ಲ, ಹುಣಸೆ ರಸನ ಹಾಕ್ಕೋಬೇಕು. ಹುಣಸೆ ರಸ ಹಾಕ್ಕೊಂಡು ಮತ್ತು ಇದಕ್ಕಿಂತ ಸ್ವಲ್ಪ ನೀರು ಆ್ಯಡ್ ಮಾಡಿ ಸಹ ಬೇಯಿಸ್ಕೋಬೋದು. ಇದನ್ನು ಸ್ವಲ್ಪ ಲಿಕ್ವಿಡ್ ಥರ ಮಾಡಿಕೊಂಡು ಅದು ಬೆಂದಿರೋ ತರಕಾರಿ ಅನ್ನಕ್ಕೆ ಒಗ್ಗರಣೆನ ಹಾಕೊಂಡ್ಬಿಡಬೇಕು. ನೋಡಿ, ಇದು ರೆಡಿಯಾಗಿದೆ. ಈಗ ಕುಕ್ಕರಲ್ಲಿ ಸಹ ನೋಡಿ, ಇದು ಸ್ವಲ್ಪ ಬೇಯಕ್ಕೆ ಇಟ್ಟಿದ್ದೀನಿ. ನೀರು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹುಣಸೆ ರಸದ ಜೊತೆಗೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಕುದಿಯೋಕೆ ಇಟ್ಟಿದ್ದೀನಿ. ಈಗ ಈ ಕಡೆ ಸೈಡ್ಗೂ ಕುಕ್ಕರಲ್ಲಿ ಎಲ್ಲ ರೆಡಿಯಾಗಿದೆ. ನೋಡಿ, ಅನ್ನ ಸಹ ಎಲ್ಲ ಬೆಂದಿದೆ. ಸ್ವಲ್ಪ ನೀರು ಹಾಕಿನೇ ಬೇಯಿಸೋಕೆ ಇಟ್ಟಿದ್ದೀನಿ. ಇದು ಸ್ವಲ್ಪ ಈ ಕನ್ಸಿಸ್ಟೆನ್ಸಿಲೇ ಇದ್ದರೆ ತುಂಬ ಚೆನ್ನಾಗಿ ಹೋಗ್ತಾ ಇನ್ನೂ ಗಟ್ಟಿಯಾಗುತ್ತೆ. ನೋಡಿ, ಇದು ಒಗ್ಗರಣೆನ ಮಿಕ್ಸ್ ಹಾಕ್ಕೊಂಡಿದ್ದೀನಿ. ಈಗ ಉಪ್ಪು ಟೇಸ್ಟ್ ನೋಡಿ, ಉಪ್ಪು ಬೇಕಿದ್ದರೆ ಹಾಕೋಬೋದು. ಈ ಥರ ನೋಡಿ, ಎಷ್ಟು ಸಖತ್ತಾಗಿ ಬಂದಿದೆ. ಕಲರು, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನೀವು ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಶೇವ್ಸ್ ಹಾಕೊಂಡು ತಿಂದರೆ ಸೂಪರಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.